ಯಾವುದೇ ಕ್ಷಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ಹಿಂದೆ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಲೋಕಭವನಕ್ಕೆ ಅಧಿಕೃತ ಮಾಹಿತಿ ಕೂಡ ರವಾನೆ ಆಗಿರುವಂತದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಲಿದೆ. ಹಿಂದೆ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಲೋಕಭವನಕ್ಕೆ ಅಧಿಕೃತ ಮಾಹಿತಿ ಕೂಡ ರವಾನೆ ಆಗಿದೆ. ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಮಾಹಿತಿ ರವಾನೆ ಆಗಿರುವಂತದ್ದು. ಸಂಜೆ 4:05 ಪ್ರಮಾಣ ವಚನ ಪಕ್ಕ. ಸಂಜೆ 4:05 ಸಮಯ ಕಾಯ್ದಿರಿಸಿದ ರಾಜ್ಯಪಾಲರು ಹೈಕಮಾಂಡ್ನಿಂದ ಪಟ್ಟಿ ಬಂದ ಬೆನ್ನಲ್ಲೇ ಪ್ರಮಾಣ ವಚನಕ್ಕೆ ರೆಡಿ ಅಂತ ಹೇಳಿದ್ದಾರೆ. ದೆಹಲಿಯ ಹೈ ವೋಲ್ಟೇಜ್ ಸಭೆಯಲ್ಲಿ ಪಟ್ಟಿ ಕೂಡ ಫೈನಲ್ ಆಗಿದೆ. ಹಿಂದೆ ನೂತನ ಸಚಿವರ ಪ್ರಮಾಣ ವಚನ ಒಂದ್ ಕಡೆ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾದ್ರೆ ಯಾರಿಗೆಲ್ಲ ಇಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಕೂಡ ಪಟ್ಟಿ ಬಂದಿಲ್ಲ. ಪಟ್ಟಿ ಬಂದ ಮೇಲೆ ಪ್ರಮಾಣ ವಚನ ಇಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಸಾಕಷ್ಟು ಶಾಸಕರು ಕೂಡ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಸಿಕ್ಕಾಪಟ್ಟೆನೆ ಲಾಬಿ ಮಾಡಿದ್ರು. ಹಾಗಾದ್ರೆ ಈ ಲಾಬಿ ಯಾರಿಗೆಲ್ಲ ವರ್ಕೌಟ್ ಆಗಿದೆ? ಹಾಗಾದ್ರೆ ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಈಗಾಗಲೇ ಮಾಹಿತಿ ಕೂಡ ಹೋಗಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸಚಿವ ಸಂಪುಟ ಇವತ್ತೇ ಫಿಕ್ಸ್ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸಂಜೆ 4:05 ಟೈಮ್ ಅನ್ನ ಕಾಯ್ದಿರಿಸಿದ್ದಾರೆ. ದೆಹಲಿಯ ಹೈ ವೋಲ್ಟೇಜ್ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ನಡೆದಿರುವಂತದ್ದು. ಹಾಗಾದ್ರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಚರ್ಚೆ ಮಾಡಿದ್ದಾರೆ. ಸಭೆಯಲ್ಲಿ ಚರ್ಚಿಸಿ ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಫೈನಲ್ ಲಿಸ್ಟ್ಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ನೂತನ ಸಚಿವರಾಗ್ತಾ ಇರೋರಿಗೆ ಕರೆ ಹೋಗಬಹುದು. ಸಿಎಂ ಕರೆ ನಿರೀಕ್ಷೆಯಲ್ಲಿರೋ ಸಚಿವ ಆಕಾಂಕ್ಷಿಗಳು. ಇನ್ನು ದೆಹಲಿಯ ಹೈ ವೋಲ್ಟೇಜ್ ಸಭೆಯಲ್ಲಿ ಈಗಾಗಲೇ ಪಟ್ಟಿ ಕೂಡ ಫೈನಲ್ ಆಗಿದೆ. ಹಾಗಾದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಶಾಸಕರಿಗೆ ಸಚಿವ ಆಕಾಂಕ್ಷಿಗಳ ಕರೆ ಹೋಗಬಹುದು. ಸಿಎಂ ಕರೆ ನಿರೀಕ್ಷೆಯಲ್ಲಿರೋ ಸಚಿವ ಆಕಾಂಕ್ಷಿಗಳು ಸಭೆಯಲ್ಲಿ ಚರ್ಚಿಸಿ ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಬಾರಿ ದೆಹಲಿಗೆ ಒಂದ್ ಕಡೆ ಬಿಕೆ ಹರಿಪ್ರಸಾದ್, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಇನ್ನು ಸಪರೇಟ್ ಆಗಿ 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಇನ್ನು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿರುವಂತದ್ದು. ಯಾಕೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಇನ್ನು ಹೊಸಬರು ಯಾರಿದ್ದಾರೆ ಅವರಿಗೆ ಯಾಕೆ ಕೊಡಬೇಕು, ಅವರ ಕೆಲಸ ಏನು ಅಂತ ಹೀಗೆ ಹಲವಾರು ಕ್ವಶನ್ಗಳನ್ನ ಕೇಳಿರುವಂತದ್ದು ರಾಹುಲ್ ಗಾಂಧಿ ಅವರು. ಈಗ ರಾಹುಲ್ ಗಾಂಧಿ ಅವರು ಅಳೆದು ತೂಗಿ ಸಚಿವ ಆಕಾಂಕ್ಷಿಗಳ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಡಿಕೆ ಕ್ಯಾಬಿನೆಟ್ ವಿಸ್ತರಣೆಗೆ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಹಾಗಾದ್ರೆ ಈ ಬಾರಿ ಯಾವೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಹಾಗಾದ್ರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾವುದೇ ಕ್ಷಣದಲ್ಲಿ ನೂತನ ಸಚಿವರಾಗ್ತಾ ಇರೋರಿಗೆ ಕರೆ ಕೂಡ ಇವತ್ತೇ ಹೋಗಬಹುದು.